ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ವಿಡಿಯೋದ ಮಾಹಿತಿ ಏನಂದರೆ, ಹೊಸ ಬೈಕ್ನ ತೊಗೊಳ್ಳೋಕ್ಕೆ ಪ್ಲಾನ್ ಮಾಡಿದರೆ, ಇಲ್ಲಾಂದ್ರೆ ನಿಮ್ಮ ಹತ್ರ ಇರ್ತಕ್ಕಂಥ ಹಳೆ ಬೈಕನ್ನು ಅಪ್ಗ್ರೇಡ್ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದರೆ, ಅದು ಕೂಡ ನೀವು ಫೈನಾನ್ಸ್ ಮುಖಾಂತರ EMIಗೆ ಕನ್ವರ್ಟ್ ಮಾಡಿಕೊಂಡು ನೀವು ಲೋನ್ನ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ವಿಡಿಯೋ ನೋಡಿ ಸ್ನೇಹಿತರೆ. ನಿಮಗೆ ಈ ಫೈನಾನ್ಸಲ್ಲಿ ನಿಮಗೆ ಲೋನ್ಗಳು ತುಂಬ ಕಂಪ್ನಿ ಫೈನಾನ್ಸ್ಗಳು ನಿಮಗೆ ಪ್ರೊವೈಡ್ ಮಾಡ್ತೆ. ಬಟ್ ಅದರಲ್ಲಿ ನಿಮಗೆ ಈ ರೇಟ್ ಆಫ್ ಇಂಟ್ರೆಸ್ಟು ತುಂಬ ಫ್ಲಕ್ಚುಯೇಷನ್ ಇರುತ್ತೆ ಸ್ನೇಹಿತರೆ. ಕೆಲವು ಕಡೆ ತೀರಾ ಜಾಸ್ತಿ ಇರುತ್ತೆ, ಕೆಲವು ಕಡೆ ತೀರಾ ಕಮ್ಮಿ ಇರುತ್ತೆ. ಸಪೋಸು 11% ಹಿಡಿದು ನಿಮಗೆ 36% ತನಕ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ಗಳು ಆಯ್ದ ಫೈನಾನ್ಸ್ಗಳಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ನಾವು ಬೈಕ್ ತೊಗೊಳ್ಬೇಕಾದಾಗ ಸಾಮಾನ್ಯವಾಗಿ ಒಂದು ಸಣ್ಣ ತಪ್ಪು ಮಾಡ್ತೀವಿ. ಏನಂದರೆ, ನಾವು ಬೈಕ್ ತೊಗೊಳ್ಳೋಕೆ ಹೋದಾಗ ನಮ್ಮ ಇಂಟ್ರೆಸ್ಟ್ ಎಲ್ಲ ಫುಲ್ ಬೈಕ್ ಮೇಲೆ ಇರುತ್ತೆ ಹೊರತು ನಾವು ಫೈನಾನ್ಸಲ್ಲಿ ನಮಗೆ ಆ EMI ಎಷ್ಟು ಮತ್ತು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಬೀಳುತ್ತೆ ಅದ್ರ ಬಗ್ಗೆ ನಾವು ಯಾರೂ ತಲೆಗೆಡ್ಸ್ಕೊಳಕ್ಕೆ ಹೋಗಲ್ಲ. ಯಾಕಂದರೆ ನಮಗೆ ನಾವು ಹೋಗಬೇಕಾದಾಗಲೇ ನಾವು ಪ್ಲಾನ್ ಮಾಡ್ಕೊಂಡಿರ್ತೀವಿ, ನಮ್ಗೆ ಇಷ್ಟು ವರ್ಷ ಕಟ್ಟೋಕೆ ಬೇಕು ಲೋನು, ಇಷ್ಟು ಪ್ರೀಮಿಯಮ್ ಬರೋ ಥರ ಮಾಡ್ಕೊಳ್ಳೋಣ ಅಂತ. ಪ್ರೀಮಿಯಮ್ ಎಷ್ಟು ಕಮ್ಮಿ ಬರುತ್ತೋ ಡೇಟ್ ಆಫ್ ಟೈಮಿಂಗು ಜಾಸ್ತಿ ಬರುತ್ತೆ, ಟರ್ನ್ ಓವರ್. ನೀವು ಅಲ್ಲಿ ಮಾಡ್ತೀರ ಸ್ನೇಹಿತರೆ. ಕೆಲವು ಫಿನಾನ್ಸ್ಗಳಲ್ಲಿ ನೀವು ಬ್ಯಾಂಕಲ್ಲಿ ಚಿನ್ನ ಅಡಮಾನ ಇಡ್ತೀರಲ್ಲ, ಅದಕ್ಕಿಂತಲೂ ಅಷ್ಟು ಪ್ರಮಾಣದಲ್ಲಿ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಬೀಳುತ್ತೆ. ನಿಮ್ಮ ಚಿನ್ನನ ಅಡ ಮಾಡಿ ನೀವು ಬೈಕ್ ತೊಗೋತೀರಲ್ಲ, ಅಷ್ಟು ರೇಟಲ್ಲಿ ನಿಮಗೆ ಡೈರೆಕ್ಟಾಗಿ ಲೋನೇ ಸಿಗುತ್ತೆ. ಇನ್ನು ಕೆಲವು ಬ್ಯಾಂಕ್ಗಳಲ್ಲಿ ಅದು 36% ಅಂದರೆ ಸುಮಾರು 36% ತನಕನೂ ಸಿಗುತ್ತೆ. ಸಪೋಸು ಈಗ ಪ್ರೈವೇಟ್ ಫೈನಾನ್ಸ್ಗಳಿದೆ ತುಂಬಾ ಕೊಡೋದು. ಈಗ ಸಾಮಾನ್ಯವಾಗಿ ಬಜಾಜ್ ಫೈನಾನ್ಸು ಮತ್ತು IDFC ಫಸ್ಟ್ ಬ್ಯಾಂಕು ಮತ್ತು ಇಂಡಸ್ಲ್ಯಾಂಡ್ ಬ್ಯಾಂಕು, ಆ್ಯಕ್ಸಿಸ್ ಬ್ಯಾಂಕು ಮತ್ತು TVS ಕ್ರೆಡಿಟು ಮತ್ತು ಹೀರೋ ಪಿನ್ಕ್ರಾಪು, L&T, ಹೀಗೆ ತುಂಬ ಪ್ರೈವೇಟ್ ಸೆಕ್ಟರಲ್ಲಿ ಇರ್ತಕ್ಕಂಥ ಫಿನಾನ್ಸ್ಗಳು ಮತ್ತು ಪ್ರೈವೇಟ್ ಸೆಕ್ಟ್ರಲ್ಲಿರೋ ಬ್ಯಾಂಕ್ಗಳೆಲ್ಲ ಪ್ರೊವೈಡ್ ಮಾಡುತ್ತೆ. ಅಲ್ಲಿ ನೀವು ಜಾಗ್ರತೆಯಿಂದ ಯಾವ ಫಿನಾನ್ಸು ಮತ್ತು ಯಾವ ಪ್ರೈವೇಟ್ ಸೆಕ್ಟರ್ ಬ್ಯಾಂಕಲ್ಲಿ ಕಮ್ಮಿ ಇಂಟ್ರೆಸ್ಟ್ ರೇಟ್ಗೆ ಸಿಗುತ್ತೆ ಅನ್ನೋ ಫಸ್ಟು ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗತ್ತೆ. ಸಾಮಾನ್ಯವಾಗಿ ನೀವು ಶೋರೂಮ್ಗೆ ಹೋದಾಗ ಅವರೇ ನಿಮಗೆ ಕೆಲವು ರೆಕಮೆಂಡ್ ಮಾಡ್ತಾರೆ. ಕೆಲವು ಫಿನಾನ್ಸ್ಗಳನ್ನ ಅವ್ರ ಟೈಅಪಲ್ಲಿ ಇರುತ್ತೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಸ್ಕೊಡ್ತಾರೆ. ಅವರು ನಿಮಗೆ ಬಂದು ಎಸ್ಟಿಮೇಟ್ ಕಾಪಿನ ಕೊಡ್ತಾರೆ. ನಿಮಗೆ ಯಾವ್ಯಾವ ಟರ್ಮಲ್ಲಿ ಬೇಕು, ಎಷ್ಟು ತಿಂಗಳಿಗೆ ನಿಮಗೆ ಲೋನ್ ಬೇಕು ಮತ್ತು ಪ್ರೀಮಿಯಮ್ ಎಷ್ಟಿರಬೇಕು ಅಂತ ನಿಮ್ಗೆ ಅಷ್ಟು ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ. ಕೊನೆಗೆ ರೇಟ್ ಆಫ್ ಇಂಟ್ರೆಸ್ಟು ಅವರು ಅಲ್ಲಿ ತೀರಾ ಕಮ್ಮಿ ನಮ್ಮದು ಅಂತ ಹೇಳ್ತಾರೆ. ಬಟ್ ಅಲ್ಲಿ ನಾವು ನಂಬ್ಕೋತೀವಿ. ಏನಕ್ಕೆ ನಮ್ಮ ಮೈಂಡಲ್ಲಿ ಒಂದು ಬೈಕ್ ಮೇಲೆ ಫೋಕಸ್ ಇರುತ್ತೆ ಹೊರತು ನಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಆಗಿರ್ಬೋದು ಮತ್ತು ಪ್ರೀಮಿಯಮ್ಸ್ ಆಗಿರ್ಬೋದು, ಲೋನ್ದು ಟೋಟಲ್ ಅಮೌಂಟ್ಸ್ ಎಷ್ಟು ಅದ್ರ ಬಗ್ಗೆ ನಾವು ತಲೆಗೆಡ್ಸ್ಕೊಳಕ್ಕೆ ಹೋಗಲ್ಲ. ನಮ್ಗೆ ಹೆಂಗಾಗುತ್ತೆ ಅಂದರೆ, ನಮ್ಮ ಲೋನು ತೀರೋದ್ರೊಳಗೆ ನಮ್ಮ ಗಾಡಿ ಒಂದು ಸಪೋಸು 4 ಇಯರ್ಸ್ಗೆ ನಾವು EMIಗೆ ಹಾಕ್ಸ್ಕೊತೀವಿ ಅಂದರೆ ನಮಗೆ 4 ಇಯರ್ಸ್ ಆದಮೇಲೆ ನಮ್ಮ ಗಾಡಿ ವ್ಯಾಲ್ಯೂ 50% ಬರುತ್ತೆ. ನಮ್ಮದು ನಾವು ಕಟ್ತಕ್ಕಂಥ ಅಮೌಂಟು ಗಾಡಿ ರೇಟ್ಗಿಂತ ಡಬಲ್ ಆಗಿರುತ್ತೆ. ಈ ಥರ ಎಲ್ಲ ದೋಖಗಳು ನಡೀತವೆ ಸ್ನೇಹಿತರೆ. ಇದನ್ನು ದೋಖ ಅಂತಲೇ ಹೇಳ್ಬೋದು. ಕೆಲವು ಫೈನಾನ್ಸ್ಗಳಲ್ಲಿ ತೀರಾ ಅತಿರೇಕದ ಇಂಟ್ರೆಸ್ಟ್ ರೇಟ್ನ ಹಾಕ್ತಾರೆ. ಇದು ಸ್ವತಃ ನನಗೆ ಕೂಡ ಅನುಭವಕ್ಕೆ ಬಂದಿದೆ. ನೀವು ಲೋನ್ ತೊಗೊಳ್ಳೋಕ್ಕಿಂತ ಮೊದಲು ನೀವು ಲೋನ್ ಫೈನಾನ್ಸಿಯರ್ ಇರ್ತಾನಲ್ಲ ಅವನಿಗೊಂದು ಕೇಳಬೇಕಾಗತ್ತೆ. ಏನಂದರೆ, ಅಲ್ಲಿ ಹೈಪಥಿಕೇಷನ್ ಅಂತ ಹೆಚ್ ಪಿ ಲೋನ್ ಅಂದರೆ ನಿಮಗೆ ಲೋನ್ ತೊಗೊಂಡಾದ್ಮೇಲೆ ನಿಮ್ಮ ಇದರಲ್ಲಿ ಎಂಟ್ರಿ ಆಗುತ್ತೆ ಸ್ನೇಹಿತರೆ, ಹೈಪಥಿಕೇಷನು, ಈ ಗಾಡಿಗೆ ಲೋನ್ ಇದೆ ಅಂತ. ವಿತೌಟ್ ಹೈಪಥಿಕೇಷನಲ್ಲೂ ಕೂಡ ಲೋನ್ ಕೊಡ್ತಾರೆ. ಅದು ಪರ್ಸನಲ್ ಲೋನ್ ಥರ ಮಾಡಿ ಅವರು ನಿಮ್ಮ ಗಾಡಿಗೆ ಕನ್ವರ್ಟ್ ಮಾಡಿ ಕೊಡ್ತಾರೆ. ನೀವು ಅದನ್ನು ಕೇಳಬೇಕಾಗತ್ತೆ. ಮತ್ತು ಅವರು ಏನು ಮಾಡ್ತಾರೆ ಅಂದರೆ, ಕೆಲವು ಫೈನಾನ್ಸ್ಗಳಲ್ಲಿ 2% ಇರುತ್ತೆ ಸ್ನೇಹಿತರೆ. ಅಂದರೆ 1 ಲ್ಯಾಕಿಗೆ 2000 ರುಪೀಸು ಪ್ರೊಸೆಸಿಂಗ್ ಚಾರ್ಜ್ನ ತೊಗೋತಾರೆ. ಕೆಲವರು 2.5, 3 ಗಂಟಲು ತೊಗೋತಾರೆ ಸ್ನೇಹಿತರೆ. ತದನಂತರ ಕೆಲವು ಕಡೆ ಅವ್ರಿಗೇನು ಕಟ್ ಆಫ್ ಇದನ್ನ ತೊಗೊಳ್ಳಲ್ಲ, ಪ್ರೊಸೆಸಿಂಗ್ ಚಾರ್ಜ್ ತೊಗೊಳ್ಳಲ್ಲ. ಆ್ಯಸ್ ಇಟ್ ಈಸ್ ಎಷ್ಟು ಲೋನ್ ಅಮೌಂಟ್ ಇರುತ್ತೆ ಅದಕ್ಕೇ ಪ್ರೊವೈಡ್ ಮಾಡಿಕೊಡ್ತಾರೆ. ಹಾಗೆ ನೀವು ಒಂದು 3-4 ಫೈನಾನ್ಸ್ನ ಹಂತವಾಗಿ ನೀವು ಕ್ರಾಸ್ ವೆರಿಫಿಕೇಷನ್ನ ಮಾಡಬೇಕಾಗತ್ತೆ. ನಂತರ ನಿಮಗೆ ಯಾವುದು ಸ್ವಲ್ಪ ಕಮ್ಮಿ ಇಂಟ್ರೆಸ್ಟ್ ರೇಟ್ ಇರುತ್ತೋ ಅದನ್ನು ನೀವು ಚೂಸ್ ಮಾಡ್ಕೋಬೇಕಾಗತ್ತೆ. ಈಗ ಸಪೋಸ್ ನಾನು ನೋಡಿ ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತೀನಿ. ನಾನು L&T ಫೈನಾನ್ಸ್ ತೊಗೊಂಡಿದ್ದೀನಿ ಆಲ್ರೆಡಿ. ಈ L&T ಫೈನಾನ್ಸಲ್ಲಿ ನನಗೆ ರೇಟ್ ಆಫ್ ಇಂಟ್ರೆಸ್ಟು ಎಷ್ಟು ಕಮ್ಮಿ ಬಿದ್ದಿದೆ ಮತ್ತು ನಮಗೆ ಪ್ರೀಮಿಯಮ್ ಎಷ್ಟು ಬರ್ತಾ ಇದೆ ಮತ್ತು ಟರ್ನ್ ಓವರ್ ಎಷ್ಟು ಅನ್ನೋದನ್ನ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಸ್ನೇಹಿತರೆ, ಮೊದಲು ನಿಮ್ಮ ಫೋನ್ನ ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ಪ್ಲಾನೆಟ್ ಬೈ L&T ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು ಆ್ಯಪು ತೋರಿಸುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡಿದ ನಂತರ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ನಿಮ್ಮ ಪರ್ಮಿಷನೆಲ್ಲ ಅಲೋ ಕೇಳುತ್ತೆ, ಅಲೋ ಮಾಡಿ. ಮತ್ತು ನಿಮ್ಮ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಫೋನ್ ನಂಬರ್ನ ಅಲ್ಲಿ ಹಾಕಬೇಕಾಗತ್ತೆ. ಫೋನ್ ನಂಬರ್ನ ಹಾಕಿ ಲಾಗಿನ್ ಅಂತ ಕೊಡಿ. ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಫಿಲ್ ಮಾಡಿ ಮತ್ತು ಲಾಗಿನ್ ಅಂತ ಕೊಟ್ಟರೆ ಈ ಥರ ನೆಕ್ಸ್ಟ್ ಪೇಜು ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಟೋಟಲ್ ಲೋನು ಮತ್ತು ನೀವು ಇಲ್ಲಿ ತನಕ ಕಟ್ಟಿರ್ತಕ್ಕಂಥ ಅಮೌಂಟು, ಫರ್ ಮಂತು ಬರ್ತಕ್ಕಂಥ ಪ್ರೀಮಿಯಮ್ಮು ಎಲ್ಲ ತೋರಿಸುತ್ತೆ.
ನೀವು ಹೆಚ್ಚಿನ ಮಾಹಿತಿ ಬೇಕಂದರೆ ಇಲ್ಲಿ ವೆಬ್ ಡೀಟೇಲ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮ್ಮದು ಫುಲ್ಲು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮಗೆ ಒಟ್ಟು ಲೋನು ಸ್ಯಾಂಕ್ಷನ್ ಆಗಿರೋದು 1,03,000 ಮತ್ತು ನೀವು ಕಟ್ಟಿರ್ತಕ್ಕಂಥ ಅಮೌಂಟು 97,000 ಬ್ಯಾಲೆನ್ಸ್ ಇದೆ. 2 ಪ್ರೀಮಿಯಮ್ ಕಟ್ಟಿದ್ದೀರಾ. ಇನ್ನು 28 ಮಂತು ರಿಮೈನಿಂಗ್ ಇದೆ. ಮತ್ತು ಫರ್ ಮಂತು ನಿಮಗೆ 4,255 ರೂಪಾಯಿ ಪ್ರೀಮಿಯಮ್ ಬರುತ್ತೆ. ಮೇ 3 ತಾರೀಕಿಂದ ಕನ್ವಿನ್ಸ್ ಆಗುತ್ತೆ. ಟೋಟಲ್ ಟರ್ನ್ ಓವರ್ ಬಂದು 30 ಮಂತ್ಸು. ರೇಟ್ ಆಫ್ ಇಂಟ್ರೆಸ್ಟ್ ಬಂದು ನಿಮಗೆ 9.49. ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಬಂದು 17.31. ಮತ್ತು ಯಾವಾಗ ಕನ್ವಿನ್ಸ್ ಆಯಿತು ಮತ್ತು ಯಾವಾಗ ಎಂಡ್ ಆಗುತ್ತೆ ಎಲ್ಲ ಡೀಟೇಲ್ಸು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ ಸ್ನೇಹಿತರೆ. ನೀವಿಲ್ಲಿ ನೋಡ್ಬೋದು 9.49 ಅಂದರೆ ನಿಮ್ಮ ಚಿನ್ನದ ಬಡ್ಡಿ ಈಗ ನಡೀತಾ ಇರತಕ್ಕಂಥ ಪ್ರಸ್ತುತ 8 ಸಮಥಿಂಗ್ ಇದೆ. ಇದು 9.49 ಅಂದರೆ ನಿಮ್ಮ ಚಿನ್ನದ ಬಡ್ಡಿಗೆ 1 ಪಾಯಿಂಟ್ ಡಿಫ್ರೆನ್ಸ್ ಇದೆ ಅಮೌಂಟು. ಬಟ್ ನೀವು ಚಿನ್ನ ಅಡಮಾನ ಇಟ್ಟು ನೀವು ಬೈಕ್ ತೊಗೊಳೋದ್ಕಿಂತ ನೇರವಾಗಿ LNTಯಲ್ಲಿ ಹೋಗಿ ಫೈನಾನ್ಸ್ಗೆ ಅಪ್ಲೈ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಬೈಕು ಕೂಡ ಸಿಗುತ್ತೆ ಮತ್ತು ನಿಮಗೆ ಪ್ರೀಮಿಯಮ್ ಮತ್ತು ಇಂಟ್ರೆಸ್ಟ್ ರೇಟ್ ಕೂಡ ತೀರಾ ಕಮ್ಮಿಗೆ ಸಿಗುತ್ತೆ ಸ್ನೇಹಿತರೆ. ಇದು ನಿಮಗೆ ಒಂದು ಬೆಸ್ಟ್. ಇದು ಫಸ್ಟು ನೀವು ಸ್ಟಾರ್ಟಿಂಗು ಲೋನ್ ತಗೋಬೇಕು ಅಂದಾಗ ನೀವು ಫಸ್ಟ್ LNTలో ಒಂದು ಸರಿ ಕೇಳಿ ನೋಡಿ, ನಿಮಗೆ ಎಲಿಜಿಬಲ್ ಇತ್ತು ಅಂದರೆ ಅವರು ಕೊಡ್ತಾರೆ. ಹೀಗೆ ಕೆಳಗಡೆ ಬಂತು ಅಂದರೆ ನಿಮ್ಮದು ಪ್ರೀಮಿಯಮ್ ಎಲ್ಲಿ ಕಟ್ಟಿದ್ದೀರಿ ಅದರ ರಿಸಿಪ್ಟ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಆ್ಯಪಲ್ಲಿ ಅಷ್ಟೆಲ್ಲ ಅನುಕೂಲ ಇದೆ ಸ್ನೇಹಿತರೆ. ನೀವು ಆನ್ಲೈನಲ್ಲಿ ಕೂಡ ನಿಮ್ಮ ಬೈಕಿಗೆ ಕಡಿಮೆ ಇಂಟ್ರೆಸ್ಟ್ ಸಿಗೋವಂಥ ಲೋನ್ಗಳನ್ನ ರಿಸರ್ಚ್ ಮಾಡ್ಬೋದು ಸ್ನೇಹಿತರೆ. ನೀವು ಗೂಗಲ್ ಸರ್ಚ್ಗೆ ಬಂದು ಅಲ್ಲಿ ನಿಮಗೆ ಲೋನ್ ಬೇಕಿತ್ತು ಅಂದರೆ ಇಲ್ಲಿ ನೋಡಿ ಬೈಕ್ ವಾಲೆ ಅಂತ ಸರ್ಚ್ ಮಾಡಿ. ಇದರ ಫಸ್ಟ್ ಆಪ್ಷನ್ನೇ ಬರುತ್ತೆ ಬೈಕ್ ವಾಲೆ ಅಂತ, ನ್ಯೂ ಬೈಕ್ಸ್ ಅಂತ. ಇದನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಮದು ಪ್ರತಿಯೊಂದು ಗಾಡಿ ಸ್ಪೆಸಿಫಿಕೇಷನ್ ಬಗ್ಗೆ ತಿಳ್ಕೊಬೋದು. ಈಗ ಪರ್ಟಿಕ್ಯುಲರಾಗಿ ನೀವು ಯಾವ ಮಾಡೆಲ್ ತೊಗೋತೀರಿ ಅಂತೀರಿ, ಆ ಮಾಡೆಲ್ ಗಾಡಿನ ಸ್ಪೆಸಿಫಿಕೇಷನ್ ಏನು, ಅದರದ್ದು ಇಂಜಿನ್ ಎಷ್ಟಿದೆ ಪವರು, ಮತ್ತು ಟಾರ್ಕ್ ಎಷ್ಟಿದೆ, ಮತ್ತು ಮ್ಯಾಗ್ ವೀಲ, ಮತ್ತು ABS ಸಪೋರ್ಟ್ ಇದೆಯಾ, ಮತ್ತು ಕಿಕ್ ಸ್ಟಾರ್ಟಾ, ಮತ್ತು ನಿಮ್ಮದು ಬ್ಯಾಕ್ ಆ್ಯಂಡ್ ಫ್ರಂಟು ಟೈರ್ಸು ಟ್ಯೂಬ್ಲೆಸ್ಸು ಮತ್ತು ಎಷ್ಟಿದೆ, 18/100 ಇಲ್ಲ 90/100. ನೀವು ಎಲ್ಲ ಥರದ ವೆರಿಫಿಕೇಷನ್ನ ಇಲ್ಲಿ ಮಾಡ್ಕೋಬೋದು ಸ್ನೇಹಿತರೆ. ಈಗ ನಾನು ಲೋನು ಉದ್ದೇಶಕ್ಕೋಸ್ಕರ ತೋರಿಸ್ತಾ ಇರೋದ್ರಿಂದ ಡೈರೆಕ್ಟಾಗಿ ಲೋನ್ ಬಗ್ಗೆ ಮಾತಾಡ್ತೀನಿ. ಇಲ್ಲಿ 3 ಡಾಟ್ಸ್ ಕಾಣ್ತಾ ಇದೆ ನೋಡಿ. ಈ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಇದೆ ಕಾಣ್ತಾ ಇದೆ ನೋಡಿ ಬೈಕ್ ಲೋನ್ ಅಂತ. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಫಸ್ಟ್ ಸ್ಟಾರ್ಟಿಂಗು ನೀವು ಯಾವ ಬೈಕ್ ತಗೋಬೇಕು ಅಂದ್ಕೊಂಡಿದ್ದೀರಿ ಆ ಬೈಕ್ನ ಚೂಸ್ ಮಾಡಬೇಕಾಗತ್ತೆ. ಈಗ ನಾನು ಹೊಂಡಾ ಒಂದು ಸಪೋಸ್ ಚೂಸ್ ಮಾಡ್ತೀನಿ. ಅದರಲ್ಲಿ ಯಾವ ಮಾಡಲು ಯೂನಿಕಾರ್ನ್ ಅಂತ ಚೂಸ್ ಮಾಡ್ತೀನಿ. ಯೂನಿಕಾರ್ನ್ ಸ್ಟ್ಯಾಂಡರ್ಡ್ ಅಂತ. ಇದು 1,45,265 ರೂಪಾಯಿ ಇದೆ. ಇದನ್ನು ಕ್ಲಿಕ್ ಮಾಡಿದ್ರೆ ಈಗ ಸಿಟಿ ಮೈಸೂರು ಸಿಟಿಲಿ ನಾನು ತೊಗೋತೀನಿ. ಇಲ್ಲಿ ನನ್ನ ಹೆಸರನ್ನ ಹಾಕ್ತೀನಿ. ಇಲ್ಲಿ ನನ್ನ ಫೋನ್ ನಂಬರ್ನ ಹಾಕಿ ಗೆಟ್ ಯೂನಿಕಾರ್ನ್ ಲೋನ್ ಆಫರ್ಸ್ ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ಅದಕ್ಕಿಂತ ಮೊದಲು ನಾವು ಅವರ್ ಲೀಡಿಂಗ್ ಪಾರ್ಟ್ನರ್ ಅಂದರೆ ನೋಡಿ, ನೀವು ಬೈಕ್ ವಾಲೆ ಆ್ಯಪ್ ಅಂದರೆ ಆ ಆ್ಯಪ್ಗಾರು ಬರ್ಬೋದು. ಇದು ಗೂಗಲ್ ಪ್ಲೇ ಸ್ಟೋರಲ್ಲಿ ಕೂಡ ಸಿಗುತ್ತೆ. ಅಲ್ಲೂ ಕೂಡ ನಿಮ್ಮ ಮೊಬೈಲಲ್ಲಿ ಮುಖಾಂತರ ಡೌನ್ಲೋಡ್ ಮಾಡ್ಕೊಂಡು ಬೇಕಾದ್ರೆ ಚೆಕ್ ಮಾಡ್ಬೋದು. ಈಗ ನಾನು ಲ್ಯಾಪ್ಟಾಪಲ್ಲಿ ಚೆಕ್ ಮಾಡ್ತಾಯಿದ್ದೀನಿ. ನೀವು ಲ್ಯಾಪ್ಟಾಪಲ್ಲಿ ಬಂತು ಅಂದರೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೋಡ್ಬೋದು ಅವರ್ ಲೀಡಿಂಗ್ ಪಾರ್ಟ್ನರ್ಸ್ ಅಂದರೆ ಬೈಕ್ ವಾಲೆ ಅನ್ನೋ ಇದ್ರ ಜೊತೆ ಟೈಅಪ್ ಆಗಿರ್ತಕ್ಕಂಥ ಕೆಲವು ಫೈನಾನ್ಸ್ಗಳು ಮತ್ತು ಪ್ರೈವೇಟೈಸೇಷನ್ ಬ್ಯಾಂಕ್ಗಳು ಕೂಡ ಇಲ್ಲಿ ತೋರಿಸುತ್ತೆ. ಆಕ್ಸಿಸ್ ಬ್ಯಾಂಕು, ಬಜಾಜ್ ಫಿನಾನ್ಸು ಮತ್ತು HDB ಮತ್ತು ಹೀರೋ ನೋಡಿ. ಇದು ಹೀರೋ ಪಿನ್ಕ್ರಾಪ್ ಅಂದರೆ ಹೀರೋ ಶೋರೂಮ್ನವರೇ ಕೊಡ್ತಾರೆ ಅದನ್ನು ಫೈನಾನ್ಸ್ ಮಾಡಿ. ICICI ಬ್ಯಾಂಕು, IDFC ಫಸ್ಟ್ ಬ್ಯಾಂಕು ಮತ್ತು TVS ಕ್ರೆಡಿಟು ಮತ್ತು ಈ ಥರ ಎಲ್ಲ ಸಿಗುತ್ತೆ ಸ್ನೇಹಿತರೆ. ಇಷ್ಟು ಕಂಪ್ನಿಗಳು ಈ ಬೈಕ್ ವಾಲೆ ಆ್ಯಪಲ್ಲಿ ಅಪ್ಲೈ ಮಾಡ್ಬೋದು ನೀವು. ನಾನೀಗ ಅಪ್ಲೈ ಮಾಡ್ತಾ ಇದ್ದೀನಿ. ಗೆಟ್ ಯೂನಿಕಾರ್ನ್ ಲೋನ್ ಆಫರ್ಸ್ ಅಂದರೆ ನಾನು ಚೂಸ್ ಮಾಡ್ಕೊಂಡಿರೋ ಬೈಕ್ಗೆ ಏನು ಆಫರ್ಸ್ ಇದೆ ಅಂತ ಇಲ್ಲಿ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು OTP ಹೋಗುತ್ತೆ ಸ್ನೇಹಿತರೆ. ಆ OTPನ ಅಲ್ಲಿ ಫಿಲ್ ಮಾಡಬೇಕಾಗುತ್ತೆ. OTP ಹಾಕಿದ ನಂತರ ಥ್ಯಾಂಕ್ ಯು ಫಾರ್ ಪೇಷನ್ಸ್ ಅಂತ ಈ ಥರ ಬರುತ್ತೆ ನೋಡಿ ಸ್ನೇಹಿತರೆ. ಕಂಗ್ರ್ಯಾಚುಲೇಷನ್ ಅಂತ ಬರ್ತಾ ಇದೆ ಇಲ್ಲಿ. ಯುವರ್ ಲೋನ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಅವರ್ ಫಿನಾನ್ಸ್ ಪಾರ್ಟ್ನರ್. ಡೌನ್ಲೋಡ್ ದ ಆಫರ್ ವಾಚರ್ ಆ್ಯಂಡ್ ಕಾಂಟ್ಯಾಕ್ಟ್ ದ ಫೈನಾನ್ಸ್ ಪಾರ್ಟ್ನರ್. ಅಂದರೆ ನಾವು ಇಲ್ಲಿ ಕೊಡ್ತಕ್ಕಂಥ ಕೆಲವು ಆಫರ್ ಮಾಡ್ತಾರೆ ನಮಗೆ, ಯಾವ್ಯಾವ ಬ್ಯಾಂಕಲ್ಲಿ ಯಾವ್ಯಾವ ಲೋನ್ ಸಿಗುತ್ತೆ ಅಂತ. ನಾವು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನೇರವಾಗಿ ಫಿನಾನ್ಸ್ನವ್ರನ್ನ ಕಾಂಟ್ಯಾಕ್ಟ್ ಮಾಡ್ತು ಅಂದರೆ ಅವರು ಲೋನ್ನ ಪ್ರೊವೈಡ್ ಮಾಡಿಕೊಡ್ತಾರೆ. ನೀವು ಅಲ್ಲಿ ಏನೇನು ದಾಖಲಾತಿ ತೊಗೊಂಡೋಗ್ಬೇಕು ಅಂದರೆ ನೀವು ಪಾನ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಒಂದು ATM ಕಾರ್ಡ್ನು ಕೂಡ ತೊಗೊಂಡೋಗ್ಬೇಕಾಗತ್ತೆ. ಕೆಲವು ಫೈನಾನ್ಸ್ಗಳಲ್ಲಿ ನಿಮಗೆ ಚೆಕ್ಕನ್ನು ಕೇಳ್ತಾರೆ, ಖಾಲಿ ಚೆಕ್ಕನ್ನು. ಕೆಲವರಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಕೊಡ್ತಾರೆ ಅವರು. ಅದು ಕೂಡ ವಿತೌಟ್ HPಲಿ ಕೂಡ ನಾವು ಲೋನ್ನ ಮಾಡಿಸ್ಕೋಬೋದು. ಇಲ್ಲಿ ಈಗ ನೋಡ್ಬೋದು ನೀವು
HDB ಫೈನಾನ್ಷಿಯಲ್ ಸರ್ವಿಸ್ ಅಂತ ಇದೆ. ಅವರು ನಮಗೆ ಈ ಗಾಡಿ ಬಂದು 145 ಇದೆ ನೋಡಿ, ಇಲ್ಲಿ ಈ ಕಡೆ ನೋಡ್ಬೋದು ನೀವು. 145,265 ಎಕ್ಸ್ ಶೋರೂಮ್ ಪ್ರೈಸ್ ಬಂದು 1,09,600. RTO ಚಾರ್ಜಸ್ ಎಲ್ಲ ಸೇರಿ 24,000 ಬರುತ್ತೆ. ಮತ್ತು ನಿಮ್ಮ ಇನ್ಸೂರೆನ್ಸ್ ಸೇರಿ 11,000. ಟೋಟಲ್ ಗಾಡಿಗೆ 1,45,000 ಬೀಳುತ್ತೆ ಸ್ನೇಹಿತರೆ. EMI 4,544 ಫಾರ್ 3 ಇಯರ್ಸು ಅಂತ ನಾವು ಈ ಲೋನ್ಗೆ ಬೇಕಾದ್ರೆ ಹಾಕ್ಬೋದು, ಅಪ್ಲೈ ಮಾಡ್ಬೋದು. ಇಲ್ಲಿ ಡೌನ್ಲೋಡ್ ದ ಲೋನ್ ಕ್ವಿಟ್ ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ ನೋಡಿ. ಇಲ್ಲಿ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮಗೆ ಈ ಥರ ವಾಚರ್ ಬರುತ್ತೆ ಸ್ನೇಹಿತರೆ. ಈ ವಾಚರ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಆ ಪರ್ಟಿಕ್ಯುಲರ್ ಫೈನಾನ್ಸ್ಗೆ ನೀವು ಕಾಲ್ ಅಥವಾ ಅವರು ಫೈನಾನ್ಸ್ ಇದ್ದರೆ ಆಫೀಸ್ಗೆ ಹೋಗಿ ವಿಸಿಟ್ ಮಾಡಿದ್ರೆ ಅವರು ನಿಮ್ಮ ರೆಕಾರ್ಡ್ ತೊಗೊಂಡು ನಿಮ್ಮ ಲೋನ ಸ್ಯಾಂಕ್ಷನ್ ಮಾಡಿಕೊಡ್ತಾರೆ. ಯಾಕಂದರೆ ಇದು ಆನ್ಲೈನಲ್ಲಿ ರಿಜಿಸ್ಟರ್ ಆಗಿರೋದ್ರಿಂದ ನಿಮಗೆ ಈ ವಾಚರು ವ್ಯಾಲಿಡ್ ಇರುತ್ತೆ ಸ್ನೇಹಿತರೆ. ನಿಮಗೆ ಇದು ಬೇಕಾದ್ರೂ ತಗೋಬೋದು, ಇಲ್ಲ ಅಂದರೆ ಬ್ಯಾಕ್ಗೆ ಬಂದು ಇನ್ನು ಯಾವ್ಯಾವ ಕಂಪ್ನಿಯಿಂದ ನಿಮಗೆ ಆಫರ್ ಇದೆ ಅಂತ ನೋಡ್ಬೋದು. ಇಲ್ಲಿ ಆಕ್ಸಿಸ್ ಬ್ಯಾಂಕ್ನವರು ಕೂಡ ನಿಮಗೆ ಇಲ್ಲಿ ಎಲಿಜಿಬಲ್ ಬರುತ್ತೆ ನೋಡಿ ಸ್ನೇಹಿತರೆ. ಅದು ಬೇಡ ಅಂದರೆ IDFC ಬ್ಯಾಂಕ್ ಇದೆ ನೋಡಿ, ಇವರು ನಮಗೆ 145 ಗಾಡಿಗೆ 134 ಗಂಟೆ ಕೊಡ್ತಾರೆ. ಅಂದರೆ ನೀವು 11,000ನ ಪ್ರೀಮಿಯಂ ಕಟ್ಟಬೇಕಾಗತ್ತೆ ಡೌನ್ ಪೇಮೆಂಟ್ನ. EMI ಬಂದು 4 ಇಯರ್ಸ್ ಇರುತ್ತೆ, ಅಂದರೆ 4 ಇಯರ್ಸ್ ಇರುತ್ತೆ. ಪ್ರೀಮಿಯಂ ಬಂದು 3,395 ರೂಪಾಯಿ ಫರ್ ಮಂತ್ ಬರುತ್ತೆ. ನೀವು ಡೌನ್ಲೋಡ್ ಇಲ್ಲಿ ಕ್ವಿಟ್ ಅಂತಿದೆಯಲ್ಲ, ಇದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು IDFC ಬೇಕಾದ್ರೆ ಕಾಂಟ್ಯಾಕ್ಟ್ ನಿಮ್ಮ ನಿಯರೆಸ್ಟ್ ಇತ್ತು ಅಂದರೆ ಈ ವಾಚನ್ನು ಡೌನ್ಲೋಡ್ ಮಾಡಿಕೊಂಡು ಅವನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೋಬೋದು. ಇದು ಬೆಸ್ಟು ಸ್ನೇಹಿತರೆ. ನೀವೇ ಹೋದರೆ ಅವರು ಖಂಡಿತ ಈ ಬಕ್ರಾ ಅಂತೂ ಮಾಡ್ತಾರೆ ಗ್ಯಾರಂಟಿ. ಪ್ರೈವೇಟ್ ಫೈನಾನ್ಸ್ಗಳಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಸ್ನೇಹಿತರೆ. ನಾನು ಗಾಡಿ ತೊಗೊಳಕ್ಕೆ ಅಂತ ಹೋದಾಗ ನನಗೆ ಇಂಟ್ರೆಸ್ಟ್ ಆಫ್ ರೇಟಿಂಗು ಸೇಮ್ ಆ್ಯಸ್ ಇಟ್ ಈಸ್ ನಾನು ಇವಾಗ ಆಲ್ರೆಡಿ ತೊಗೊಂಡಿದ್ದೀನಿ, ನಿಮಗೆ ಅಲ್ಲಿ ವೀಡಿಯೋದಲ್ಲಿ ತೋರಿಸಿದ್ದೀನಿ ಆಲ್ರೆಡಿ. ಆ ಥರ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟು ನಿಮ್ಮದು ಗೋಲ್ಡ್ ಲೋನ್ಗೆ ಇರುತ್ತಲ್ಲ ಅಷ್ಟು ಬರುತ್ತೆ. ಬಟ್ ನೀವು ಸಪ್ರೇಟಾಗಿ ತೊಗೊಂತು ಅಂದರೆ 16,000ದಿಂದ 58,000 ಗಂಟೆ ಇಂಟ್ರೆಸ್ಟ್ ರೇಟ್ ಬರುತ್ತೆ. 1 ಲಕ್ಷಕ್ಕೆ 27,000 ಬರೋ ಇಂಟ್ರೆಸ್ಟು 56,000 ಬಂತು ಅಂದರೆ ನಿಮಗೆ 50% ಇಂಟ್ರೆಸ್ಟ್ ರೇಟು ಜಾಸ್ತಿ ಬೀಳುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ICICI ಬ್ಯಾಂಕ್ ಕೂಡ ನೀವು 1,26,000 ಗಂಟೆ ಅವ್ರು ಪ್ರೊವೈಡ್ ಮಾಡ್ತಾರೆ. ಅವ್ರದ್ದು 4 ವರ್ಷ ಇದೆ, ಅವ್ರದ್ದು 3,998. ಇಲ್ಲೇ ನೋಡಿ ಸ್ನೇಹಿತರೆ, ಒಂದು ಸಣ್ಣ ಡಿಫ್ರೆನ್ಸ್ ತೋರಿಸ್ತೀನಿ ನಿಮಗೆ. EMI 4 ವರ್ಷ, IDFC ಫಸ್ಟ್ ಬ್ಯಾಂಕು EMI 4 ವರ್ಷ, ಇವ್ರು ಬಂದು ಪ್ರೊವೈಡ್ ಮಾಡ್ತಿರೋದು 1,26,000 ಲೋನು. ನಮಗೆ IDFC ಅವ್ರು ಮಾಡ್ತಿರೋದು 1,34,000. ಅವ್ರದ್ದು ಫರ್ ಮಂತು ಪ್ರೀಮಿಯಂ ಬಂದು 3,395. ಅದೇ ICICI ಬ್ಯಾಂಕಲ್ಲಿ ನೋಡಿ ಸ್ನೇಹಿತರೆ 3,948. ಇಲ್ಲೇ ಡಿಫ್ರೆನ್ಸ್ ನೋಡ್ಬೋದು ನೀವು, ಸುಮಾರು 500 ರೂಪಾಯಿ 550 ರೂಪಾಯಿ ಗಂಟೆ ಡಿಫ್ರೆನ್ಸ್ ಬರುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ. ಆಮೇಲೆ ನಿಮಗೆ ಪ್ರೀಮಿಯಮ್ ಟೋಟಲ್ ಅಮೌಂಟು 1,34,000, ಇವರು 1,24,000. ಇಲ್ಲೂ ಕೂಡ ಲೋನ್ ಅಮೌಂಟು 8,000 ಇವರು ಕಮ್ಮಿ ಕೊಟ್ಟರು ಕೂಡ ICICI ಬ್ಯಾಂಕ್ನವರು ನಿಮಗೆ ಪ್ರೀಮಿಯಮ್ನ 3,948 ಮಾಡ್ತಾಯಿದ್ದಾರೆ. 3,395 ಮಾಡ್ಕೊಳ್ಳೋದು ಒಳ್ಳೆಯದು, 3,948 ಮಾಡ್ಕೊಳ್ಳೋದು ಒಳ್ಳೆಯದು. ಇಷ್ಟೇ ಡಿಫ್ರೆನ್ಸು ಸ್ನೇಹಿತರೆ. ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡು ನೀವು ಲೋನ್ನ ಪಡ್ಕೋಬೋದು. ಇದು ಈಸಿ ವೇ ಸ್ನೇಹಿತರೆ. ಫಸ್ಟು ನೀವು ಒಂದ್ಸರಿ ಪ್ರೈವೇಟಾಗಿ ನೀವು ಒಂದ್ಸರಿ ಎಲ್ಲ ಚೆಕ್ ಮಾಡ್ಕೊಂಡು ಕ್ರಾಸ್ ಚೆಕ್ ಮಾಡಿಕೊಂಡು ತದನಂತರ ನಿಮ್ಮ ರೇಟ್ ಆಫ್ ಇಂಟ್ರೆಸ್ಟ್ಗೆ ಅವರು ಸರಿ ಹೊಂದ್ತಾರೆ ಅಂದರೆ ಆ ಲೋನ್ನ ಯಾವುದೇ ಫೈನಾನ್ಸ್ ಆದರೂ ಮಾಡಿಸ್ಕೋಬೋದು ಸ್ನೇಹಿತರೆ. ಇದಿಷ್ಟು ಸ್ನೇಹಿತರೆ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾಡ್ತಾಯಿರ್ತೀನಿ. ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.